ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಆಸ್ತಿ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, ಅರ್ಬನ್ ಲೋಕಲ್ ಬಾಡಿ ಅಂದರೆ ಮಹಾನಗರ ಪಾಲಿಕೆ, ನಗರಸಭೆ, ಪೂರಸಭೆ, ಪಟ್ಟಣ ಪಂಚಾಯತಿನೆಲ್ಲ ಬರ್ತಾ ಇದೆ ಅಂತಂದರೆ ಆ ಆಸ್ತಿಗೆ ಒಂದು ಡಿಜಿಟಲ್ ಖಾತಾ ಅಥವಾ ಈ ಆಸ್ತಿ ಅಥವಾ ಈ ಖಾತಾ ಅಂತ ಕೊಡ್ತಾರೆ. ನಿಮಗೆಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಈಗ ಹೊಸದಾಗಿ ಒಂದು ಅಪ್ಡೇಟನ್ನು ಶೇರ್ ಮಾಡಿದ್ದಾರೆ, ಒಂದು ಅವಕಾಶ ಕೊಟ್ಟಿದ್ದಾರೆ. ಇದೇನು ಡಿಜಿಟಲ್ ಖಾತಾ ಇದೆಯಲ್ಲ, ಇಫ್ ಇದು ಅಪ್ರೂವ್ಡ್ ಇದೆ ಅಂತಂದರೆ ನಿಮ್ಮ ಆಸ್ತಿಗೆ ನೀವೇನು ಮಾಡ್ಬೋದು, ಆನ್ಲೈನ್ ಮೂಲಕ ಒಂದು ಫೀಸನ್ನು ಪೇ ಮಾಡಿಬಿಟ್ಟು PDF ನಲ್ಲಿ ಇದು ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾವ ರೀತಿ ಆಸ್ತಿಗಳಿಗೆ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಯಾವ ರೀತಿ ಆಸ್ತಿಗಳಿಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೀವೇನು ಮಾಡ್ಬೋದು, ಈ ಆಸ್ತಿ ಕರ್ನಾಟಕ ಅಥವಾ ಈ ಆಸ್ತಿ ಅಂತ ನೀವು ಗೂಗಲ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಆಸ್ತಿ ಅರ್ಬನ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ URL ಬಂದ್ಬಿಟ್ಟು ಈ ಆಸ್ತಿ .karnataka.go.in. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ನಿಮ್ದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಒಂದು ಹೊಸದಾಗಿ ಒಂದು ಆಪ್ಷನ್ ಅನ್ನು ಆಡ್ ಮಾಡಿದ್ದಾರೆ. ನೀವು ನೋಡಬಹುದು ಡೌನ್ಲೋಡ್ ಈ ಖಾತಾ ಅಂತ. ಸೊ ಡೌನ್ಲೋಡ್ ಯುವರ್ ಇಶ್ಯೂಡ್ ಈ ಖಾತಾ ಡಾಕ್ಯುಮೆಂಟ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆನ್ಲೈನ್ ಖಾತಾ ಡೌನ್ಲೋಡ್ KMDS ಅಂತ. ಸೊ ಇಲ್ಲಿ ಜಿಲ್ಲೆ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾವ ಜಿಲ್ಲೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಉದಾಹರಣೆಗೆ ಬೀದರ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲಿ ನಗರ ಸ್ಥಳೀಯ ಸಂಸ್ಥೆ ಅಂತ ಒಂದು ಆಪ್ಷನ್ ಇರುತ್ತೆ. ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ನಗರ ಸ್ಥಳೀಯ ಸಂಸ್ಥೆ ಇದೆ ಅದರದ್ದು ಇಲ್ಲಿ ಲಿಸ್ಟ್ ತೋರಿಸುತ್ತೆ. ಉದಾಹರಣೆಗೆ ಭಾಲ್ಕಿ, ಹುಮ್ನಾಬಾದ್, ಬೀದರ್, ಚಿಟಗುಪ್ಪ, ಔರಾದ್, ಅಳಿಕೇಡ್, ಬಸವಕಲ್ಯಾಣ. ಸೊ ನಿಮ್ದು ಯಾವ್ದಿದೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಉದಾಹರಣೆಗೆ ಹುಮ್ನಾಬಾದ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸ್ವತ್ತಿನ ಸಂಖ್ಯೆ ಅಂತ ಒಂದು ಆಪ್ಷನ್ ಇರೋದೇ. ಸೊ ಸ್ವತ್ತಿನ ಸಂಖ್ಯೆ ಅಂತಂದ್ರೆ ನಿಮ್ದು ಆಲ್ರೆಡಿ ನಿಮ್ದು ಡಿಜಿಟಲ್ ಖಾತಾ ಇದೆ, ನಿಮ್ದು ಅಪ್ರೂವ್ಡ್. ಅದ್ರ ಮೇಲೆ ಒಂದು PID ನಂಬರ್ ಇರುತ್ತೆ. ಆ PID ನಂಬರು ನಾವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಅಂಡ್ ಪಕ್ಕದಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಇರುತ್ತೆ, ಅಂದ್ರೆ 5+7 12 ಅಂತ. ಸೊ ಈ ರೀತಿ ಸರ್ಚ್ ಅಂತ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎರಡು ಆಪ್ಷನ್ ತೋರಿಸಬಹುದು ನಿಮಗೆ. ಸೊ ಎರಡು ಆಪ್ಷನ್ ಏನಿದೆ ಅಂತ ನಿಮಗೆ ಹೇಳ್ತೀನಿ ನೋಡಿ. ಸೊ ಫಸ್ಟ್, ಪ್ಲೀಸ್ ಪೇ ₹125 ಆನ್ಲೈನ್ ಟು ಡೌನ್ಲೋಡ್ ಯುವರ್ ಫೈನಲ್ ಈ ಖಾತಾ. ಕ್ಲಿಕ್ ಓಕೆ ಟು ಗೋ ಟು ದ ಪೇಮೆಂಟ್ ಪೇಜ್. ಅಂದ್ರೆ ನಿಮ್ದು ಕರೆಕ್ಟ್ ಇದೆ, ₹125 ನೀವು ಪೇಮೆಂಟ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಪೇಜಿಗೆ ಹೋಗ್ತೀರಾ ಅಂತ. ಇದು ಫಸ್ಟ್ ಆಪ್ಷನ್. ಈ ರೀತಿ ಕೂಡ ತೋರಿಸಬಹುದು. ಎರಡನೇದು ಏನು ತೋರಿಸಬಹುದು ಅಂತಂದ್ರೆ, ಪ್ರಸ್ತುತ ಹಣಕಾಸು ವರ್ಷದ ತೆರಿಗೆ ಬಾಕಿ ಇರುವ ಕಾರಣ ಈ ಆಸ್ತಿಗೆ ನಮೂನೆ 3 ಅಥವಾ 2 ರಚಿಸಲು ಸಾಧ್ಯವಿಲ್ಲ. ದಯವಿಟ್ಟು ತೆರಿಗೆ ವಿವರಗಳನ್ನು ಭರ್ತಿ ಮಾಡಿ ಅನುಮೋದನೆ ಪಡೆಯಿರಿ. ಸೊ ಇದರ ಅರ್ಥ, ನಿಮ್ಮ ಏನು ಪ್ರಾಪರ್ಟಿ ಟ್ಯಾಕ್ಸ್ ಇರುತ್ತೆ ಅಲ್ಲ, ಅದು ನಿಮ್ಮ ಆಸ್ತಿಗೆ ನೀವು ಕಟ್ಟಿಲ್ಲ ಅಂತ ಅರ್ಥ. ಸೊ ಲೇಟೆಸ್ಟ್ ಅಪ್ ಟು ಡೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ಇರಬೇಕು. ಅವಾಗ ಮಾತ್ರ ಇದು ಆನ್ಲೈನ್ ಮೂಲಕ ನೀವು ಖಾತಾನ ಡೌನ್ಲೋಡ್ ಮಾಡಬಹುದು. ಸೊ ನೀವು ಈಗ ಉದಾಹರಣೆಗೆ ನೀವು ಅರ್ಬನ್ ಲೋಕಲ್ ಬಾಡಿನಲ್ಲಿ ನಿಮ್ದು ಆಸ್ತಿ ಬರ್ತಾ ಇದೆ ಅಂತಂದ್ರೆ, ನೀವು ಪ್ರಾಪರ್ಟಿ ಟ್ಯಾಕ್ಸ್ ಇನ್ನೂ ಪೇ ಮಾಡಿಲ್ಲ ಅಂತಂದ್ರೆ ಯಾವ ರೀತಿ ಪೇ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಈ ವಿಡಿಯೋ ನೋಡ್ಕೊಂಡು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಪೇ ಮಾಡಬಹುದು. ಓಕೆ, ಈಗ ನಾನೇನು ಅನ್ಕೋತೀನಿ, ನಿಮ್ಮದು ನಾರ್ಮಲ್ ಇದೆ, ಲೈಕ್ ಆಲ್ರೆಡಿ ಅಪ್ ಟು ಡೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿದ್ದೀರಾ. ಸೊ ₹125 ಆನ್ಲೈನ್ ಟು ಡೌನ್ಲೋಡ್ ಯುವರ್ ಫೈನಲ್ ಈ ಖಾತಾ ಅಂತ ಈ ರೀತಿ ತೋರಿಸ್ತಾ ಇದೆ. ಸೊ 125ನಲ್ಲಿ 225 ತೋರಿಸ್ಬೋದು, ಡಿಪೆಂಡ್ ಅಪಾನ್ ಪ್ರಾಪರ್ಟಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸ್ವತ್ತಿನ ಸಂಖ್ಯೆ, ವಾರ್ಡ್ ನಂಬರು, ಈ ರೀತಿ ಎಲ್ಲ ನೀವು ನೋಡ್ಬೋದು. ಇಲ್ಲಿ ₹225 ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವೇನು ಮಾಡಬೇಕು, ಅಪ್ಲಿಕೆಂಟ್ ನೇಮ್, ನಿಮ್ಮ ಹೆಸರನ್ನು ಎಂಟರ್ ಮಾಡಿ, ಅಡ್ರೆಸ್ ಅನ್ನು ಎಂಟರ್ ಮಾಡಿ, ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ, ಇಮೇಲ್ ID ಆಪ್ಷನ್ ಇದೆ, ನೀವು ಬೇಕಂತಂದ್ರೆ ಬಿಡ್ಬೋದು. ಪ್ರೊಸೀಡ್ ಟು ಪೇ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಖಜಾನೆ ಟು ಪೇಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಚಾಲನ್ ರೆಫರೆನ್ಸ್ ನಂಬರ್, ಚಾಲನ್ ಅಮೌಂಟ್, ಯಾರು ಪೇ ಮಾಡ್ತಾ ಇದ್ದಾರೆ, ಡೇಟ್ ಬರುತ್ತೆ. ಮೋಡ್ ಆಫ್ ಪೇಮೆಂಟ್ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ಅಗ್ರಿಗೇಟರ್ SBI ePay ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಕೋಡ್ ಹಾಕಿ ಒಂದು ಚೆಕ್ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ, ಸಬ್ಮಿಟ್ ಅಂತ ಇರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಹಾಕಿ ಮೇಲೆ ಸಬ್ಮಿಟ್ ಮಾಡಿ. UPI ಅಂತ ಆಪ್ಷನ್ ಇರುತ್ತೆ, ಈ ರೀತಿ ಬರುತ್ತೆ ನೋಡಿ. UPI ಮೇಲೆ ಕ್ಲಿಕ್ ಮಾಡಿ. UPI QR ಅಂತ ನಿಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು UPI QR ಕೋಡ್ ಇಲ್ಲಿ ಜನರೇಟ್ ಆಗಿ ಬರುತ್ತೆ. ಸೊ ನಿಮ್ದು ಯಾವುದೇ UPI ಆ್ಯಪ್ ಇರ್ಬೋದು, ಫೋನ್ ಪೇ, ಗೂಗಲ್ ಪೇ, ಅಮೆಜಾನ್ ಪೇ. ಸೊ ನೀವೇನು ಮಾಡಬೇಕು, ಸ್ಕ್ಯಾನ್ ಅನ್ನ ಮಾಡಿಬಿಟ್ಟು QR ಕೋಡ್ ಮುಖಾಂತರ ನೀವು UPI ಪಿನ್ ಅನ್ನು ಎಂಟರ್ ಮಾಡಿ ನಿಮ್ದು ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಡೌನ್ಲೋಡ್ ಬಟನ್ ಅಂತ ಒಂದು ಆಪ್ಷನ್ ಇರುತ್ತೆ, ಸಿಂಬಲ್ ಇರುತ್ತೆ, ಐಕನ್ ಇರುತ್ತೆ. ಸೊ PDF ನಲ್ಲಿ ನೀವು ನಿಮ್ಮ ಖಾತಾನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಏನಾದರೂ ಆನ್ಲೈನ್ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ವಾಟ್ಸ್ಆಪ್ ಚಾನಲ್ ಕೂಡ ಮಾಡಿದ್ದೀನಿ, ಅಲ್ಲಿಂದ ಕೂಡ ನೀವು ರೆಗ್ಯುಲರ್ಲಿ ಅಪ್ಡೇಟ್ಸ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಸೊ ವಾಟ್ಸ್ಆಪ್ ಚಾನಲ್ ಅನ್ನು ಜಾಯ್ನ್ ಆಗಿ. ಅಂಡ್ ಅರ್ಬನ್ ಪ್ರಾಪರ್ಟಿ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಎಲ್ಲ ಅರ್ಬನ್ ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋಸ್ ಇದೇ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಕಾಮೆಂಟ್ ಮಾಡಿ ಯಾವ ರೀತಿ ನಿಮಗೆ ವಿಡಿಯೋ ಅನಿಸಿದೆ ಅಂತ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಫ್ರೆಂಡ್ಸ್ ಜೊತೆ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್.